ನಾಗೇಂದ್ರ ಅವರು ಪಾಪ ಸಾಕಷ್ಟು ಕಷ್ಟಪಟ್ಟು ಸಚಿವ ಸ್ಥಾನವನ್ನ ಪಡೆದುಕೊಂಡ್ರು. ಆದರೆ ಆ ಸಚಿವ ಸ್ಥಾನವನ್ನ ಗಿಟ್ಟಿಸಿಕೊಂಡಂತಹ ನಾಗೇಂದ್ರ ಅವರ ವಿರುದ್ಧ ಇದೀಗ ಸಮರವನ್ನ ಸಾರ್ತಾ ಇದ್ದಾರೆ ಬಿಜೆಪಿಯ ನಾಯಕರು. ಏನ್ ಹೇಳ್ತಾ ಇದ್ದಾರೆ ಬಿಜೆಪಿಯವರು, ಆ ಕುರಿತ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ, ಬನ್ನಿ ನೋಡ್ತಾ ಹೋಗೋಣ. ಬಿ ನಾಗೇಂದ್ರ ಅವರಿಗೆ ಸಚಿವ ಸ್ಥಾನ ನೀಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ರಿಯಾಕ್ಟ್ ಮಾಡಿದ್ದಾರೆ ಬಿ.ವೈ. ವಿಜಯೇಂದ್ರ ಅವರು. ಸಚಿವ ಸ್ಥಾನವನ್ನ ಗಿಟ್ಟಿಸಿಕೊಂಡ್ರು, ಹೇಗೋ ಕಷ್ಟಪಟ್ಟು ಈ ವಾಲ್ಮೀಕಿ ಹಗರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೈಲು ಪಾಲಾಗಿ ಇಡಿ ಅಧಿಕಾರಿಗಳು ದಾಳಿ ಮಾಡಿದ್ದಾಯ್ತು, ಎಲ್ಲವೂ ಕೂಡ ಆಯ್ತು, ಜೈಲಿಂದ ಹೊರಗೆ ಬಂದಿದ್ದಾಯ್ತು, ಸಚಿವ ಸ್ಥಾನವನ್ನ ಕೊಟ್ಟಿದ್ದು ಆಯ್ತು. ಇದಾದ ನಂತರ ಇದೀಗ ಸಚಿವ ಸ್ಥಾನವನ್ನ ನಾಗೇಂದ್ರ ಅವರಿಗೆ ಯಾಕೆ ಕೊಟ್ರಿ, ಸಂಪುಟ ಸೇರ್ಪಡೆ ಯಾಕೆ ಮಾಡ್ಕೊಂಡ್ರಿ, ಅದು ದೊಡ್ಡ ಅಪರಾಧ ಅಂತ ಹೇಳಿ ಇದೀಗ ವಾಗ್ದಾಳಿಯನ್ನ ನಡೆಸ್ತಾ ಇದ್ದಾರೆ. ಕಾಂಗ್ರೆಸ್ ವಿರುದ್ಧ ಬಿ.ವೈ. ವಿಜಯೇಂದ್ರ ವಾಗ್ದಾಳಿಯನ್ನ ನಡೆಸ್ತಾ ಇರುವಂತದ್ದು. ಆರೋಪ ಇರುವವರಿಗೆ ಯಾಕೆ ಸಚಿವ ಸ್ಥಾನವನ್ನ ಕೊಡಬೇಕು ಅಂತ ಹೇಳಿ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಯಾಕೆ ಸೇರಿಸ್ಕೊಂಡ್ರಿ ಅವರನ್ನ, ಅಂತಹ ಭಯ ಏನಾದ್ರೂ ಇದೆಯಾ ನಿಮ್ಮನ್ನ, ಭಯ ಏನಾದ್ರೂ ಕಾಡ್ತಾ ಇದೆಯಾ, ಅಥವಾ ಅನಿವಾರ್ಯತೆ ಏನಾದ್ರೂ ಇತ್ತಾ, ಬೇರೆ ಯಾರು ಇರ್ಲಿಲ್ವಾ ಸಚಿವ ಸ್ಥಾನದ ಆಕಾಂಕ್ಷಿಗಳು, ಒಂದು ಬಂಡಿ ಇತ್ತಲ್ಲ, ಅವ್ರಿಗೆ ಕೊಡಬಹುದಾಗಿತ್ತಲ್ಲ ಅಂತ ಹೇಳಿ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಹೈಕಮಾಂಡ್ನಿಂದ ಸಿಎಂ ಡಿ.ಕೆ.ಶಿ ಮೇಲೆ ಒತ್ತಡಗಳೇನಾದ್ರೂ ಏರುವಂತಹ ಕೆಲಸಗಳಾಗ್ತಾ ಇದೆಯಾ, ಹಾಗಾಗಿ ಸ್ಥಾನಮಾನವನ್ನ ಕೊಡಬೇಕಾದಂತಹ ಅನಿವಾರ್ಯತೆ ಸೃಷ್ಟಿಯಾಗೋಯ್ತಾ ಕಾಂಗ್ರೆಸ್ನವರಿಗೆ ಅನ್ನುವಂತಹ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅಧಿವೇಶನ ಆರಂಭಕ್ಕೂ ಮುನ್ನ ನಾಗೇಂದ್ರರನ್ನ ಕೈ ಬಿಡಿ, ನಾಗೇಂದ್ರರನ್ನ ಕೈ ಬಿಡದೆ ಹೋದ್ರೆ ಹೋರಾಟವನ್ನ ಮಾಡ್ತೀವಿ ಅಂತ ಹೇಳಿ ಕೇಸರಿ ಪಡೆ ಇದೀಗ ಎಚ್ಚರಿಕೆಯ ಸಂದೇಶವನ್ನ ರವಾನೆ ಮಾಡ್ತಾ ಇದೆ. ವಿ ನಾಗೇಂದ್ರ ಅವರನ್ನ ಇನ್ನೂ ಕೂಡ ಆರೋಪ ಸ್ಥಾನದಲ್ಲಿ ಇರಿಸುವಂತಹ ಕೆಲಸಗಳು ಕೂಡ ಆಗ್ತಾ ಇದೆ. ಅಷ್ಟು ಬಹುದೊಡ್ಡ ವಾಲ್ಮೀಕಿ ಹಗರಣ ನಡೆದಿದೆ. ವಾಲ್ಮೀಕಿ ಹಗರಣ ನಡೆದ ನಂತರ ಯಾವ ರೀತಿಯಾಗಿ ಪರಪ್ಪನ ಅಗ್ರಹಾರ ಜೈಲು ಸೇರಬೇಕಾಯಿತು ಅನ್ನೋದನ್ನ ಗಮನಿಸಿದ್ದೀರಿ. ಇಡಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ, ಮತ್ತೆ ದೆಹಲಿಗೆ ಹೋಗಬೇಡಿ ಅಂತ ಕೋರ್ಟ್ ಕೂಡ ಹೇಳಿದ್ರು ಕೂಡ ದೆಹಲಿಗೆ ಅವರು ಪ್ರಯಾಣವನ್ನ ಬೆಳೆಸಿದ್ರು. ಸೊ ಹಾಗಾಗಿ ಇಡಿ ಅಧಿಕಾರಿಗಳು ಮತ್ತೆ ಇದೀಗ ಬಿ ನಾಗೇಂದ್ರ ಅವರ ಮೇಲೆ ಕಣ್ಣನ್ನ ಇಟ್ಟಿದೆ. ಈ ಸಂದರ್ಭದಲ್ಲಿ ಯಾವಾಗ ಬೇಕಾದ್ರೂ ಅವರ ಬಂಧನ ಆಗುವಂತಹ ಸಾಧ್ಯತೆ ಇರುವಂತಹ ಹಿನ್ನೆಲೆಯಲ್ಲಿ ಅವರನ್ನ ಹೇಗೆ ನೀವು ಸಂಪುಟಕ್ಕೆ ಸೇರ್ಪಡೆ ಮಾಡ್ಕೊಂಡ್ರಿ ಅಂತ ಹೇಳಿ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಬಿಜೆಪಿ ನಾಯಕರು. ಇದನ್ನೇ ಅಧಿವೇಶನದಲ್ಲಿ ಬಹುದೊಡ್ಡ ಚರ್ಚೆ ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ. ಈ ವಿಚಾರವನ್ನ ಅಸ್ತ್ರವಾಗಿ ಬಳಕೆ ಮಾಡಿಕೊಳ್ಳುವಂತಹ ಸಾಧ್ಯತೆಗಳು ಕೂಡ ದಟ್ಟವಾಗಿ ಕಾಣಸಿಗ್ತಾ ಇದೆ. ಈ ಅಧಿವೇಶನ ಆರಂಭ ಆಗೋದಕ್ಕೂ ಮುನ್ನವೇ ಅವರನ್ನ ಸಚಿವ ಸ್ಥಾನದಿಂದ ಕೈಬಿಡಿ, ಇಲ್ಲದೆ ಹೋದ್ರೆ ಹೋರಾಟವನ್ನ ಮಾಡ್ತೀವಿ ಅನ್ನುವಂತಹ ಎಚ್ಚರಿಕೆಯ ಸಂದೇಶವನ್ನ ರವಾನೆ ಕೂಡ ಮಾಡಿದ್ದಾರೆ ಬಿ.ವೈ. ವಿಜಯೇಂದ್ರ ಅವರು.